guys, let's try manga and put makeup കുറച്ച് കൂടിപ്പോയോ ചേട്ടാ. Guys, good morning, this is Kavya here. So welcome back to my channel Kavya's Madness. Okay, ಇವತ್ತು ರಜಾ ಮಾಡಿದೆ. I was not keeping well, so I had taken the holiday. ಇವತ್ತು ರಜಾ ಮಾಡಿದೆ. ಸೊ ಇವತ್ತು ರಜಾ ಮಾಡಿ ಈಗ ಎದ್ದಿದ್ದಷ್ಟೇ 11 o'clock ಆಯಿತು. ಎದ್ದಿದ್ದಷ್ಟೇ ಜಸ್ಟ್ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೇನೆ. ಸೊ ಇದು ನನಗೆ ತಿಂಡಿ ಮಾಡಬೇಕು. ಅದಕ್ಕೂ ಮುಂಚೆ ಇವತ್ತು ಫ್ರೈಡೇ ಅಲ್ವಾ, ಸೊ ಇವತ್ತು ನನಗೆ ಹೊರಗೆ ಇದು ಎಂತ ಇದು ಕಸ ಇಡಲಿಕ್ಕಿದೆ, ಹೊರಗೆ ನನಗೆ ಕಸ ಇಡಲಿಕ್ಕಿದೆ. ಸೊ ಕಸ ಎಲ್ಲ ಇಟ್ಟು ತಿಂಡಿ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೆ. ಸೊ ಥಿಂಕಿಂಗ್ ಟು ಮೇಕ್ ಪುಟ್ಟು ಮಾಡುವ ಅಂತ ತಿಂಡಿ ಲಂಚ್ ಬ್ರಂಚ್ ಆಗ್ತದೆ ಇವತ್ತು. ಸೊ ನನಗೆ ಪುಟ್ಟು ಮಾಡುವ ಅಂತಿದ್ದೇನೆ. ಸೊ ಫಸ್ಟ್ ನಾವು ಹೋಗಿ ಕಸನ ಹೊರಗಿಟ್ಟು ಬರುವ. ಪಾರ್ಸೆಲ್ ತಗೊಂಡು ಮನೆ ಮುಂದೆ ನೋಡಿದರೆ ತುಂಬ ಕಸ ಬಿದ್ದಿತ್ತು. ತುಂಬ ಅಂದರೆ ತುಂಬ, ಮಳೆಯಿಂದ ಮೊನ್ನೆ ಗುಡಿಸಿದಷ್ಟೇ, ಇನ್ನೇನು ಸಹ ಗುಡಿಸಲಿಲ್ಲ. ಎಲ್ಲ ಕ್ಲೀನ್ ಮಾಡಬೇಕಿವತ್ತು ಈಗ. ಸೊ ಪಾರ್ಸೆಲ್ ತೊಗೊಂಡು ಬಂದೆ. ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ ಇತ್ತು. ನಂದು ಫೋನ್ ಕವರ್ ಇರಲಿಲ್ಲಲ್ಲ, ಸೊ ಹಾಗೆ ರೂಮ್ ಕೂಡ ಹಾಗೆಯೇ ಗಲೀಜಾಗಿದೆ. ಆಮೇಲೆ ಕಿಚನ್ಗೆ ಎಂಟ್ರ್ ಆಗ್ತಾಯಿದ್ದೇನೆ. ಸೊ ಕಿಚನ್ಗೆ ಎಂಟ್ರ್ ಆಗುವಾಗಲೇ ನಾನು ನೆನ್ನೆದು ಪಾತ್ರೆ ತೊಳಿಲಿಲ್ಲ, ನಿದ್ರೆಯಿಂದ ನೆನ್ನೆ ನಾನು ಲಾಕ್ ಸಹ ಮಾಡಲಿಲ್ಲ ಮತ್ತು ಪಾತ್ರೆ ಸಹ ತೊಳಿಲಿಲ್ಲ. ಎಲ್ಲ ಹಾಗೆ ಇದೆ. ಬ್ಯಾಚುಲರ್ ಲೈಫ್ ಅಂತೇಳಿದರೆ ಹೀಗೇನೆ ಅಲ್ವಾ. ಆಮೇಲೆ ನೆನ್ನೆ ರಾತ್ರಿ ನೆನೆ ಹಾಕಿದ್ದ ಬಾದಾಮ್ ಮತ್ತು ಒಣ ದ್ರಾಕ್ಷಿ ಇದೆ ಅಲ್ವಾ, ಸೊ ಅದನ್ನು ಫಸ್ಟ್ ತಿನ್ನುವ. ಆಮೇಲೆ ಲೂಕ್ ವಾರ್ಮ್ ವಾಟರ್ ಕುಡಿದು ಮತ್ತು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಪುಟ್ಟು ಮಾಡುವ ಅಂತಿದ್ದೇನೆ. ಪುಟ್ಟು ಆ್ಯಂಡ್ ಮ್ಯಾಂಗೋ. ಪುಟ್ಟು ಅಂತ ಹೇಳಿದರೆ ಇದು ಕೇರಳ ಸ್ಪೆಷಲ್. ಸೊ ಎಲ್ಲರಿಗೂ ಗೊತ್ತಿದೆ, ಕೇರಳದವರಾದರೆ ಗೊತ್ತಿರ್ತದೆ. ಮ್ಯಾಂಗ್ಳೂರಿಯನ್ಸ್ಗೂ ಕೂಡ ಪುಟ್ಟು ಅಂದರೆ ಏನು ಅಂತ ಗೊತ್ತು. ಸೊ ಅದು ರೈಸ್ ಫ್ಲೋರಿಂದ ಮಾಡ್ತೇವೆ ಅದನ್ನು. ಸೊ ಹಬೆಯಲ್ಲಿ ಬೇಯಿಸ್ಬೇಕದು. ಸೊ ಫಸ್ಟ್ ನಾನು ಅದನ್ನು ತಿಂತೇನೆ. ಬಾದಾಮ್ ಮತ್ತು ಅಂತೇಳಿ ಒಣ ದ್ರಾಕ್ಷಿ ನೆನೆಸಿಟ್ಟಿರೋದು ತಿಂತೇನೆ. ನೀರು ಫಸ್ಟ್ ಕುಡಿತೇನೆ, ಆಮೇಲೆ ಪುಟ್ಟು ಮಾಡಲಿಕ್ಕೆ ನಿಲ್ತೇನೆ. ಮಾಡಲಿಕ್ಕೆ ಇದು ಪುಟ್ಟು ಪೌಡರ್. ಸೊ ಬ್ರಾಹ್ಮಿನ್ಸ್ ಪುಟ್ಟು ಪೌಡರ್, ವಿಗನ್. ಆಮೇಲೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದು ಯಾವುದೇ ತರಹದ ಪೇಯ್ಡ್ ವಿಡಿಯೋ ಅಲ್ಲ. ಸೊ ನಾನು ರಿಲಯನ್ಸಲ್ಲಿ ನನಗೆ ಯಾವ್ದು ಸಿಗುತ್ತೋ ಅದು ತೊಗೊಂಡು ಬರ್ತೇನೆ. ಸೊ ಇದು ನಾನು ಯೂಸ್ ಮಾಡ್ತಿರೋದು. ಫಸ್ಟ್ ಇದು ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಬೇಕು. ಇದು ಚರಟ ಪುಟ್ಟು, ಇದು ಪುಟ್ಟು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೇನೆ. ಸೊ ಫಸ್ಟು ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸೊ ಒಬ್ಬಳಿಗೆ ಬೇಕಾಗಿರೋದ್ರಿಂದ ಸೊ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಹಾಕ್ಕೊಂಡಿದ್ದೆ. ನಾನು ಸ್ವಲ್ಪ ಹಾಕ್ಕೊಂಡು ಒಂದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೇನೆ. ಕೇರಳದಲ್ಲಿ ತುಂಬ ಫೇಮಸ್ ಪುಟ್ಟುಂಗಡಲೆ ಕರಿ, ಆಮೇಲೆ ಚೆರುಬೈರ ಕರಿ, ಇದೆಲ್ಲ ಕೇರಳದಲ್ಲಿ ತುಂಬ ಫೇಮಸ್. ಸೊ ನನಗೆ ಐ ವಾಂಟ್ ಟ್ರೈ ವಿತ್ ಪುಟ್ ಆ್ಯಂಡ್ ಮ್ಯಾಂಗೋ. ಮಾವಿನ ಹಣ್ಣು ಜೊತೆ ಪುಟ್ಟು ಟ್ರೈ ಮಾಡಿದ್ರೆ ಒಳ್ಳೆ ಇದೆ ಅಂತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಪುಟ್ಟುಗೆ ಯೂಸ್ ಮಾಡೋ ಪಾತ್ರೆ ವೆಸಲ್. ಸೊ ಅದು 5 minutes ಮುಚ್ಚಿಡುವ. ಅಷ್ಟೊತ್ತಿಗೆ ನೀರು ಬಿಸಿಯಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಕೋಣ ಬೇಸ್ಮೆಂಟಿಗೆ. ನೀರು ಕುದೀತಾ ಇದೆ. 5 to 10 minutes ಹೀಗೇ ಮುಚ್ಚಿಟ್ಟಿದ್ದೆ ನಾನು. ಸೊ ಆಮೇಲೆ ಪುಟ್ಟು ನಾನು ಒಂದೇ ಒಂದು ಪುಟ್ಟು ಮಾಡ್ತಾ ಇರೋದು. ಸೊ ನಮಗೆ ಫಿಲ್ ಮಾಡೋಣ ಇದಕ್ಕೆ ಹಾಕುವ. ಸೊ ಇದಕ್ಕೆ ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಕುಕ್ಕರಲ್ಲಿ ನಾವು ಬೇಯಿಸ್ತಾ ಇದ್ದೇವೆ. ಕುಕ್ಕರಲ್ಲಿ ಬೇಯಲಿಕ್ಕಿಡುವ. ಸ್ಟೀಮ್ ಆಗಬೇಕು. ನಮಗೆ ಗೊತ್ತಾಗ್ತದೆ ಇಲ್ಲಿ ಇದು ಮೂರು ಇದರಲ್ಲಿ ನಮಗೆ ಇದು ಆವಿ ಬರ್ತದೆ. ಸೊ ಆವಿ ಬಂದಾಗ ನಮಗೆ ಕುಕ್ ಆಗಿದೆ ಅಂತ ಅದರ ಅರ್ಥ. ಸೊ ಈಗಷ್ಟೇ ಇಟ್ಟಿದ್ದೇವೆ.
ಒಂದು 15 ಮಿನಿಟ್ಸ್ ತನಕ ಬೇಯಲಿ. ಅಷ್ಟರೊಳಗೆ ನಮಗೆ ಇರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಇಡುವ. ಇವಾಗ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ನೋಡ್ಬೋದು ಇಲ್ಲಿ ಹಾವಿ ಬರ್ತಾ ಇದೆ ಅಲ್ಲ. ಸೊ ಹೀಗೆ ಹಾವಿ ಬಂದರೆ ನಮಗೆ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಅಂತ ಅರ್ಥ. ಸೊ ನೋಡೋಣ, ಟ್ರೈ ಮಾಡೋಣ ಹೇಗಿದೆ ಅಂತ. ಮಾವಿನಕಾಯಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಸೊ ಹಾಕಿದ್ದೇನೆ. ಥ್ಯಾಂಕ್ ಗಾಡ್ ಆಗಿದೆ. ನಾವು ಟ್ರೈ ಮಾಡಿ ಹೇಳುವ. ತುಂಬ ಬಿಸಿ ಇದೆ. Guys, let's try manga and puttu. The first time I'm trying, so let me try. Usually ಈ ಪುಟ್ಟು ಆ್ಯಂಡ್ ಬನಾನಾ ಇರುತ್ತೆ. ಸೊ ಇದು ಪುಟ್ಟು ಆ್ಯಂಡ್ ಮ್ಯಾಂಗೋ, ಮಾವಿನ ಹಣ್ಣು ಟ್ರೈ ಮಾಡ್ತಿದ್ದೇನೆ, ನೋಡುವ ಹೇಗಿದೆ ಅಂತ. ಸೊ ಇದು ನನಗೆ ಎಲ್ಲಿ ಸಿಕ್ಕಿತು ಅಂತ ಹೇಳಿದ್ರೆ, ಒಂದು ಕೇರಳ ಆ್ಯಕ್ಟರ್ ದಿಲೀಪ್ ಅಂತ ಒಬ್ಬರಿದ್ದಾರೆ. ಸೊ ಅವರದ್ದು ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಹಾಗೆ ನಾನು ಸಹ ಟ್ರೈ ಮಾಡುವ ಅಂತಿದ್ದೇನೆ. ಸೊ ಐ ರಿಯಲಿ ಲೈಕ್ ದ ಟೇಸ್ಟ್. ಅಂದರೆ ಡಿಫ್ರೆಂಟಾಗಿ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾಕಂದರೆ ಇದು ಮಾವಿನಕಾಯಿ ಸೀಸನ್ ಎಂಡ್ ಆಗ್ತಿದೆ. ಸೊ ಇದು ಸೀಸನ್ ಎಂಡ್ ಆಗುವ ಮುಂಚೆನೇ ಒಮ್ಮೆ ಟ್ರೈ ಮಾಡಿ ನೋಡಿ. ನಂಗೆ ತುಂಬ ಇಷ್ಟ ಆಯಿತು. ನನಗೆ ಇವಾಗ ಇದೇ ಕೊಟ್ಟರೆ ನನಗೆ ತುಂಬ ತಿಂತೇನೆ. ನನಗೆ ಇವಾಗ ಬನಾನಾ ವಿತ್ ಪುಟ್ಟು ಕೊಟ್ಟರೆ ನಾನು ತಿನ್ನಲ್ಲ ಇನ್ನು ಮುಂದೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಟೂ ಗುಡ್. ಟ್ರೈ ಮಲ್ಪ್ಲೆ ಮಾತೆಲ್ಲ ಮ್ಯಾಂಗೋ ಆ್ಯಂಡ್ ಪುಟ್ಟು ಎಡ್ಡೆ ಕಾಂಬಿನೇಷನ್ ಉಂಡಾವೆ. ಯಾನು ಇನಿ ಮುಟ್ಟಲ್ಲ ಟ್ರೈ ಮಲ್ದಿತ್ತೀಜಿ ಇತ್ತೆ ಟ್ರೈ ಮಲ್ದೆ ಎಂಗೆ ಇಷ್ಟ ಅಂಡ್ ನಿಕ್ಲಿಗ್ಲೇ ಇಷ್ಟ ಆಪುಂಡು ಏನೊಂದಿಲ್ಲ. ಸೊ ಟ್ರೈ ಮಲ್ಪ್ಲೆ ಚೆನ್ನಾಗಿ ತಿಂದಾಯಿತು. ಸೊ ತಿಂದಾದ್ಮೇಲೆ ನನಗೆ ಕಸ ಗುಡಿಸ್ಲಿಕ್ಕುಂಟು. ಅದು ತುಂಬ ಗಲೀಜಾಗಿದೆ ಮನೆ ಮುಂದೆ, ಅದಕ್ಕೆ ಇವಾಗ ಕ್ಲೀನ್ ಮಾಡುವ ಅಂತ. ತುಂಬ ದಿನ ಆಯಿತು ಸರಿ ಕಟ್ ನಿದ್ದೆ ಇಲ್ಲದೆ, ಯಾಕೋ ಗೊತ್ತಿಲ್ಲ, ನಿದ್ದೆ ಇಲ್ಲ ಕರೆಕ್ಟಾಗಿ. ಈಗ ನೋಡಿದ್ರೇ ಗೊತ್ತಾಗ್ತದೆ ನಿಮಗೆ, ತುಂಬ ದಿನದಿಂದ ನಿದ್ದೆ ಇಲ್ಲ. ಕಣ್ಣೆಲ್ಲ ಡಾರ್ಕ್ ಸರ್ಕಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ನೆನೆಸ್ಬೇಡಿ ಮನೇಲಿ ತುಂಬ ಜನ ಇದ್ದಾರೆ ಅಂತ. ಇರೋದೊಬ್ಬಳೇ, ಇದು ನನ್ನದೇ ಐಟಮ್ಸ್. ತುಂಬ ನನಗೆ ಪೆಟ್ಟು ಕಮ್ಮಿ ಅಲ್ಲ, ಅದಕ್ಕೆ ಅರ್ನ್ ಮಾಡಿರೋ ಎಲ್ಲ ಅಮೌಂಟು ನಾನು ಇದಕ್ಕೆ ವೇಸ್ಟ್ ಮಾಡ್ತಿರೋದು. ನಾನು ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಸಡನ್ ಭಯ ಆಯಿತು. ಅದು ಇವಾಗ ಮಳೆಗಾಲ ಆಗಿರೋದ್ರಿಂದ ಮ್ಯಾಟ್ ತೆಗೆದ ತಕ್ಷಣ ನನಗೆ ಈ ಚೇಳು ಇದೆಯಲ್ಲ, ಚೇಳು ಬಂದಾಗ ನಾನು ನೆನೆಸಿದ ಹಾವು ಅಂತ. ಸೊ ಅದೊಂದು ಭಯ ಆಯಿತು. ಅದನ್ನು ಹುಡುಕಿ ಅದನ್ನು ಸಾಯಿಸಬೇಕಿತ್ತು. ಸೊ ಅದನ್ನು ಹುಡುಕಿ ಸಾಯಿಸಿ ಎಲ್ಲ ಆದಮೇಲೆ ನೀವು ಸಹ ಹಾಗೇ ಮಳೆಗಾಲ ಆಗಿರೋದ್ರಿಂದ ಜೋಪಾನ, ಏನಾದರೂ ಕ್ಲೀನಿಂಗಲ್ಲಿ ಅಥವಾ ಚಪ್ಪಲಲ್ಲೆಲ್ಲ ಹಾವು ಏನಾದ್ರು ಇರ್ಬೋದಾ, ಚೇಳು ಇರ್ಬೋದೆಲ್ಲ ನೋಡಿ ಆಮೇಲೆ ನೀವು ನೋಡ್ಕೊಂಡು ಯೂಸ್ ಮಾಡಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ನನ್ನ ಕಣ್ಣು ಹೋಗಿದ್ದು ಸ್ಟಾರ್ ಫ್ರೂಟ್ಸ್ ಹತ್ರ. ಮನೆ ಮುಂದೆ ಸ್ಟಾರ್ ಫ್ರೂಟ್ಸ್ ಇದೆ. ಸೊ ತುಂಬ ಹಣ್ಣಾಗಿತ್ತು. ತುಂಬ ದಿನವೂ ಆಯಿತು ನಾನು ಸ್ಟಾರ್ ಫ್ರೂಟ್ ತಿಂದು. ಸೊ ನಾನು ಹಾಗೆ ನೋಡಿ ಅದನ್ನು ಮರಕ್ಕೆ ಹತ್ತಾ ಇದ್ದೇನೆ. ನಂಗೆ ಭಯ ಆಗ್ತಿತ್ತು ಮರ ಹತ್ತಬೇಕಾದ್ರೆ, ಜಾರ್ತಾ ಇತ್ತು. ಇವಾಗ ಮಳೆಗಾಲ ಬೇರೆ, ಸ್ಲಿಪ್ಪರ್ ಹಾಕಿರೋದ್ರಿಂದ ಕಾಲು ಜಾರ್ತಾ ಇತ್ತು. ಸೊ ಆಮೇಲೆ ನನಗೆ ಬೇಕಾಗಿರೋಷ್ಟು ಸ್ಟಾರ್ ಫ್ರೂಟ್ಸ್ನ ಕುಯ್ದುಕೊಂಡು ಕೆಳಗೆ ಕಷ್ಟಪಟ್ಟು ಇಳಿದು ಕಟ್ ಮಾಡ್ತಾ ಇದ್ದೇನೆ. ಸೊ ದಿಸ್ ಸ್ಟಾರ್ ಫ್ರೂಟ್ ಲೈಕ್ ಟೇಸ್ಟ್ ಹೇಗಿದೆ ಅಂತ ಹೇಳಿದರೆ, ನಮ್ಮದು ಗೋಡಂಬಿದ ಹಣ್ಣು ಇದೆಯಲ್ಲ, ಸೊ ಹಾಗೇ ಇದ್ರದ್ದು ಟೇಸ್ಟ್. ನನಗಿದು ತುಂಬ ಇಷ್ಟ. ಐ ಥಿಂಕ್ ಐ ಆಮ್ ಲಕ್ಕಿ. ನನ್ನ ಮನೆ ಎದುರುಗಡೆನೇ ಸ್ಟಾರ್ ಫ್ರೂಟ್ದು ಮರ ಇದೆ. ಸೊ ದ್ಯಾಟ್ ನನಗೆ ಹಣ್ಣಾದಾಗಲೆಲ್ಲ ಹೋಗಿ ಕುಯ್ದುಕೊಂಡು ತಿನ್ಬೋದು. ನಾವು ಮನೇಲಿರುವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನಗೆ ರೇಷನ್ ಖಾಲಿಯಾಗಿತ್ತು. ನನಗೆ ರಿಲಯನ್ಸ್ ಹೋಗಿ ರೇಷನ್ ತರುವ ಅಂತ ಇದ್ದೆ. ಇವಾಗ ರೆಡಿಯಾಗಿ ಹೋಗಬೇಕಲ್ವ. ಸೊ ಸ್ನಾನ ಮಾಡಿ ಒಂದು ಫೇಸಿಗೆ ಸನ್ಸ್ಕ್ರೀನ್ ಹಾಕೋದು. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ, ಇದು ನನ್ನ ಒಪಿನಿಯನ್. ನನ್ನ ಸ್ವಂತ ದುಡ್ಡಿಂದ ತೊಗೊಂಡಿದ್ದು. ಅಕ್ವಾಲಾಜಿಕದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತೀನಿ. ಬೇರೆ ಯಾವ ಸನ್ಸ್ಕ್ರೀನು ನನಗೆ ಆಗಲ್ಲ. ಬೇರೆ ಯಾವ ಸನ್ಸ್ಕ್ರೀನ್ ಹಾಕಿದರೆ ಜೋಕರ್ ಥರ ಕಾಣಿಸ್ತೇನೆ. ಅವರದೇ ಕಂಪನಿದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೇನೆ. ಇದು ಸತ್ಯ ಪ್ರಮೋಷನ್ ವೀಡಿಯೋ ಅಲ್ಲ, ಇದು ನನ್ನ ಓನ್. ನನಗೆ ಅಕ್ವಾಲಾಜಿಕ ಪ್ರಾಡಕ್ಟ್ಸ್ ತುಂಬ ಇಷ್ಟ. ನನಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನನ್ನದೊಂದು ಫ್ರೆಂಡು. ಸೊ ಅವರು ಯೂಸ್ ಮಾಡುವಾಗ ಲೈಕ್ ಅವರಿಗೇ
ಒಳ್ಳೆ ರಿಸಲ್ಟ್ ಸಿಕ್ಕಿ ಅವರು ನನಗೆ ಸಜೆಷನ್ ಮಾಡೋದು. ಸೊ ನಾನು ಹಾಗೆಯೇ ನನ್ನ ಸರ್ಕಲ್ಗೆ ನಾನು ಹೇಳ್ತಾ ಇರ್ತೇನೆ ಅಕ್ವಾಲಾಜಿಕಾ ಯೂಸ್ ಮಾಡಿ ಅಂತ. ಇದಾದ್ಮೇಲೆ ಆಮೇಲೆ ಫೈನಲ್ ಟಚಪ್ ಆಗಿ ಬೇಬಿ ಪೌಡ್ರ್ ಯೂಸ್ ಮಾಡ್ತೇನೆ. ಇದು ಹಿಮಾಲಯದೇ ಬೇಬಿ ಪೌಡ್ರು. ನಾನು ಸಣ್ಣದ್ರಿಂದ ಹಿಮಾಲಯನೇ ಯೂಸ್ ಮಾಡ್ಕೊಂಡು ಬರೋದು. ಸೊ ಹಿಮಾಲಯ ಬೇಬಿ ಪೌಡರ್ ಹಾಕಿ ಫೇಸಿಗೆ ನಂದು ಕ್ರೀಮ್ ಪೌಡ್ರ್ ಇಷ್ಟೇ, ನಾನು ಜಾಸ್ತಿ ಏನೂ ಯೂಸ್ ಮಾಡಲ್ಲ. ಆಮೇಲೆ ಇದು ಜುಡಿಯೋಯಿಂದ ಕಾಜಲ್. ಸೊ ಇದು ಜುಡಿಯೋದು ಕಾಜಲ್ ಆಗಿರೋದ್ರಿಂದ ಕಣ್ಣಲ್ಲಿ ಫುಲ್ಲು ಡಾರ್ಕ್ ಆಗಿ ಇರುತ್ತೆ. ನನಗೆ ತುಂಬ ಜನ ಕೇಳ್ತಾರೆ ಎಲ್ಲಿದ್ದು ಕಾಜಲ್ ಅಂತ. ಇದು ಜುಡಿಯೋದು ಕಾಜಲ್. ಆಮೇಲೆ ಮಸ್ಕಾರ ಒಂದು ಯೂಸ್ ಮಾಡ್ತೀನಿ. ಇದು ಸೇಮ್ ಜುಡಿಯೋದೇ ಮಸ್ಕಾರ. ನನಗೆ ಮಸ್ಕಾರ ಹಾಕ್ಲಿಕ್ಕೆ ತುಂಬ ಇಷ್ಟ. ಸೊ ನಾನು ಜುಡಿಯೋದಂದನೇ ತಗೊಳ್ಳೋದು, ನನಗೆ ಇಷ್ಟ ಜುಡಿಯೋದು ಪ್ರಾಡಕ್ಟ್ಸ್. ಆಮೇಲೆ ನಮ್ಮದು ಫೈನಲ್ ಟಚಪ್ ಬಂದು ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ನನಗೆ. ಈ ಶೇಡ್ ತುಂಬ ಇಷ್ಟ. ಸೊ ಒಂದು ನ್ಯೂಡ್ ಶೇಡ್ ಇದು. ಸೊ ಆಮೇಲೆ ನಾನು ಜಸ್ಟ್ ಹೇರ್ ಕೋಮ್ ಮಾಡೋದು. ಹೇರ್ ನನ್ನ ಇಷ್ಟದಾಗಿ ನನಗೆ ಕೋಮ್ ಎಲ್ಲ ಬರೋಲ್ಲ, ನನಗೆ ಹೇಗೆ ಗೊತ್ತು ಹಾಗೆ ಹೇರ್ ಕೋಮ್ ಮಾಡ್ತೇನೆ. ಸೊ ಇದು ನನ್ನ ಫೈನಲ್ ಲುಕ್. ಹೇಗಿದೆ? ಚೆನ್ನಾಗಿ ಕಾಣ್ತಿದ್ದೇನೆ ಅಂತ ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಅಂತ ನನಗೆ ಅನ್ನಿಸ್ತು. ಆಮೇಲೆ ಲಾಸ್ಟಾಗಿ ನಮ್ಮದೊಂದು ಫ್ರಾಗ್ರೆನ್ಸ್ ಇದೆಯಲ್ವಾ, ಸೊ ಹಿಂಗೆ ಇಷ್ಟು ಫ್ರಾಗ್ರೆನ್ಸ್ ಹಾಕಿದ್ದು. ಆಮೇಲೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದು ಇವತ್ತಿನ ಲುಕ್. ಹೇಗೆ ಕಾಣ್ತಾ ಇದ್ದೇನೆ ಅಂತ ಹೇಳಿ ಆಯಿತಾ. ರೆಡಿಯಾಗಿ ನಾನು ಗ್ರೋಸರೀಸ್ ತರೋಕ್ಕೆ ಅಂತ ಮನೆಯಿಂದ ಹೊರಡ್ತಾ ಇದ್ದೇನೆ. ರಿಲಯನ್ಸಿಗೆ ಬಂದೆ. ಈ ಸೆಕ್ಷನ್ಸ್ ಯಾವುದು ನನ್ನದಲ್ಲ. ಇದರಲ್ಲಿರೋದು ಯಾವುದೇ ಒಂದು ಪ್ರಾಡಕ್ಟ್ಸ್ ಕೂಡ ನಾನು ತಿನ್ನಲ್ಲ. ಇದು ಯಾವುದು ನನ್ನ ಸೆಕ್ಷನ್ ಅಲ್ಲ. ಫಸ್ಟ್ ಅಂದರೆ ಅವಾಗ ತಿಂತಾಯಿದ್ದೆ. ಕ್ಯಾಲರೀಸ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ, ಇನಿಷಿಯಲ್ ಜಿಮ್ ಹೋಗ್ದಿರೋ ಟೈಮಲ್ಲಿ ತಿಂತಿದ್ದೆ. ಇವಾಗ ನಮ್ಮದು ಸೊಪ್ಪು ಸದೆ ತರಕಾರಿಗಳು. ನಮಗೆ ಸೊಪ್ಪು ಬೇಕಿತ್ತು. ಇದು ಬಸಳೆ ಸೊಪ್ಪು ಮನೆಯಲ್ಲಿ ಎಷ್ಟು ಫ್ರೀ ಇರುತ್ತೆ, ಇದಕ್ಕೆ ದುಡ್ಡು ಕೊಟ್ಟು ಇಲ್ಲಿ ತೊಗೋಬೇಕು. ಆಮೇಲೆ ಬೀಟ್ರೂಟಲ್ಲಿ ABC ಜ್ಯೂಸ್ ಮಾಡಿ ಕುಡಿಯುವ ಅಂಥೇಳಿ ಬೀಟ್ರೂಟ್ ತೊಗೊಂಡೆ. ಆಮೇಲೆ ಕ್ಯೂಕ್ಯುಂಬರ್ ನನ್ನ ಫೇವ್ರೇಟ್. ಮಾವಿನಕಾಯಿದು ಬೆಲೆ ನೋಡಬೇಕಾದ್ರೆ ಮನೆಯಲ್ಲಿ ಕೊಳ್ತು ಹೋಗ್ತಾ ಇರುತ್ತೆ ಮಾವಿನಕಾಯಿ. ಇಲ್ಲಿ ಕಾಸು ಕೊಟ್ಟು ತೊಗೋಬೇಕು. ಹಾಗೆಯೇ ಇದು 85 ರೂಪಾಯಿ kg. ನಮ್ಮ ಮನೆ ತೋಟದಲ್ಲಿ ಹಿತ್ತಲಲ್ಲಿ ಬೇಕಾದಷ್ಟಿದೆ. ನೆಕ್ಸ್ಟ್ ಡ್ರೈ ಫ್ರೂಟ್ ಸೆಕ್ಷನ್. ನನಗೆ ಶಾಪಿಂಗ್ ಹೋಗೋದ್ರಲ್ಲಿ ಡ್ರೈ ಫ್ರೂಟ್ ಸೆಕ್ಷನ್ ಮತ್ತು ತರಕಾರಿ ಹಣ್ಣು ಸೆಕ್ಷನ್ ಈಸ್ ಮೈ ಫೇವ್ರೆಟ್ ಸೆಕ್ಷನ್. ಸೊ ನನಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ನ ತಗೊಂಡೆ. ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಸರಿ ಪೂರಾ ಪರ್ಚೇಸ್ ಆಗಿ ಶಾಪಿಂಗ್ ಆಗಿ ರೂಮಿಗೆ ಬಂದೆ. ಫುಲ್ಲು ತಲೆನೋವು ಆಗ್ತಾಯಿದೆ. ನನಗೆ ಮೈಗ್ರೇನ್ ಇದೆ. ಅದಕ್ಕೆ ಮೈಗ್ರೇನ್ ಅಂದರೆ ಗೊತ್ತು, ಮೈಗ್ರೇನ್ ಪೇಷಂಟ್ಸ್ಗಳಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ತಲೆ ಅಂತ. ಮುಖ ನೋಡಿದ್ರೇ ಗೊತ್ತಾಗುತ್ತೆ, ಬಾಡಿ ಬತ್ತಿ ಹೋಗಿದೆ. ಹೇಗೆ ಗಾಡಿ ಬಿಟ್ಟು ಬಂದೆ ಅಂತ ನನಗೆ ಗೊತ್ತಿಲ್ಲ. ಫುಲ್ಲು ತಲೆನೋವು, ಕಣ್ಣೆಲ್ಲ ಮಂಜೆ ಆಗ್ತಿತ್ತು. ತುಂಬ ತಲೆ ಮೇಲೆ ಹೊಡೆದಂಗೆ ಆಗ್ತಾಯಿದೆ. ಅದು ಅಲ್ಲ ಇತ್ತೀಚಿನ ನಿದ್ದೆ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ನಮಗೆ ನಿದ್ದೆನೂ ಕಮ್ಮಿ, ಎಲ್ಲ ಕರ್ಮ ಆಗಿದೆ. ಸೊ ಒಂದು 10-15 ನಿಮಿಷ ರೆಸ್ಟ್ ಮಾಡಿ, ಇಲ್ಲಾಂದರೆ ಒಂದು ಸಣ್ಣದಾಗಿ ಒಂದು ನಿದ್ರೆ ಮಾಡಿ, ಆಮೇಲೆ ತಂದಿರೋ ತರಕಾರಿನ ಫ್ರಿಜ್ಜಲ್ಲಿ ಜೋಡಿಸಿಡುವಂಥ. ಫ್ರಿಡ್ಜ್ ಕ್ಲೀನ್ ಮಾಡೋದೇ 2 ವಾರ ಆಯಿತು ಫ್ರಿಡ್ಜ್ ಕ್ಲೀನ್ ಮಾಡಲಿಲ್ಲ. ಸೊ ಫಸ್ಟ್ ಹೋಗಿ ಒಂದು ಮಲಗ್ತೇನೆ. ಮಲಗಿ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ತಂದಿರೋ ತರಕಾರಿನ ಫ್ರಿಜ್ಜಲ್ಲಿ ಇಡಬೇಕು. ಸಿ ಆಫ್ ಟು ಸಮ್ ಟೈಮ್. ಬಾಯ್. ಸೊ ಇದು ಫ್ರೆಶ್ ಅಪ್ ಆಗಿ ಕೂತಿದ್ದೇನೆ. ಬೆಳಿಗ್ಗೆ ಮಧ್ಯಾಹ್ನ ಅಂದರೆ 12 o'clock ನಾವು ತಿಂಡಿ ಮಾಡಿರೋದ್ರಿಂದ ಏನು ಬೇರೆ ತಿನ್ನಲಿಲ್ಲ ಅಲ್ಲ, ಸ್ಟಾರ್ ಫ್ರೂಟ್ಸ್ ಬಿಟ್ಟು. ಮತ್ತು ಇವಾಗ ತುಂಬ ಹೊಟ್ಟೆ ಹಸಿತಿದೆ. ಸೊ ಐ ಥಾಟ್ ಟು ಮೇಕ್ ಚರ್ಮುರಿ ಮಾಡೋಣ ಅಂದ್ಕೊಂಡಿದ್ದೇನೆ. ಚರ್ಮುರಿ ಮಾಡಿಟ್ಟು ಮೇಲೆ ದೀಪ ಹಚ್ಚಲಿಕ್ಕೆ ಹೋಗ್ಲಿಕ್ಕಿದೆ. ಸೊ ಫಸ್ಟ್ ಚರ್ಮುರಿ ಮಾಡೋಣ. ಉಪ್ಪು, ಖಾರದ ಪುಡಿ, ಹುರಿದಿಟ್ಟಿರೋ ಕಡಲೆ, ಮಾವಿನಕಾಯಿ, ಆಮೇಲೆ ಗ್ರೈಂಡೆಡ್ ಇದು ಅಂತ ಹೇಳ್ತಾರೆ ಕ್ಯಾರೆಟ್, ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಟೊಮ್ಯಾಟೊ ಹಾಕಿ ಸಣ್ಣದಾಗಿರೋ ಹಚ್ಚಿಟ್ಟಿಟ್ಕೊಂಡಿರೋ ಟೊಮೆಟೊ ಹಾಕಿದ್ದೇನೆ. ಸೊ ಇದನ್ನು ಸ್ವಲ್ಪ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕಿ ಮಿಕ್ಸ್ ಮಾಡುವ. ನಮಗೆ ಬೇಕಾಗಿರೋಷ್ಟು ಪೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚರ್ಮುರಿ ರೆಡಿ ಆಯಿತು. ಸೊ ತಿಂತೇನೆ. ತಿಂದು ದೀಪ ಹಚ್ಚಲಿಕ್ಕಿದೆ ನನಗೆ. ಈಗ ಟೈಮ್ 6 ಆಗಿದ್ದಷ್ಟೇ. 6:30ಗೆ ದೀಪ ಹಚ್ಚಲಿಕ್ಕಿದೆ. ಸೊ ತಿಂದು ದೀಪ ಹಚ್ಚಿ ಮತ್ತೆ ಸಿಗ್ತಾರೆ. ಆಮೇಲೆ 6:30ಗೆ ದೇವರಿಗೆ ದೀಪ ಹಚ್ಚಿ ಪ್ರೇ ಮಾಡಿ ಕೂತ್ಕೊಂಡೆ. ಇಲ್ಲಿ ನೋಡ್ಬೋದು ನೀವು 1411 ಆಗಿದೆ ಬಿಲ್. ತಂದಿರೋ ಐಟಮ್ಸ್ ಎಲ್ಲ ಫ್ರಿಡ್ಜಲ್ಲಿ ಕರೆಕ್ಟಾಗಿ ಜೋಡಿಸಿಟ್ಟೆ. ಆಮೇಲೆ ಹೊಟ್ಟೆ ಹಸಿತಿತ್ತು, ಆಮ್ಲೆಟ್ ಮಾಡಿ ತಿಂದೆ. ಎಷ್ಟೇ ಇವತ್ತಿನ ದಿನಚರಿಯಲ್ಲ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಯಾರು ಹೊಸೊಬ್ಬರು ನೋಡ್ತಾ ಇದ್ದರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಜೆಷನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಸೊ ಇನ್ ಫ್ಯೂಚರ್ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಆಮೇಲೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.